ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಅಸುರ ತಪಸ್ವಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನಿನ್ನನ್ನು ಅನುಗ್ರಹಿಸಲು ಬಂದಿದ್ದೇನೆ. ಕಣ್ಬಿಟ್ಟು ನನ್ನತ್ತ ನೋಡು. ಪರಮೇಶ್ವರ, ದಯಾಸಾಗರ, ಶಂಕರ, ಶಶಿಧರ, ನಮೋ ನಮಃ, ನಮೋ ನಮಃ. ಭಕ್ತಾಗ್ರೇಸರ, ನೀನು ಅನೇಕ ವರ್ಷಗಳು ನನ್ನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿರುವೆ. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ವರ ಕರುಣಿಸಲು ಬಂದಿದ್ದೇನೆ. ನಿನಗೆ ಏನು ವರ ಬೇಕು ಕೇಳು ಭಕ್ತ. ಧನ್ಯೋಸ್ಮಿ, ಧನ್ಯೋಸ್ಮಿ ಮಹಾದೇವ, ಧನ್ಯೋಸ್ಮಿ. ನಾನು ಯಾವುದೇ ವರವನ್ನ ಕೇಳಿದರೂ ನೀನು ಇಲ್ಲ ಎನ್ನುವುದಿಲ್ಲ ಅಲ್ಲವೇ ಪರಮೇಶ್ವರ? ಭಕ್ತ, ಭಕ್ತರು ಏನೇ ಕೇಳಿದರೂ ಇಲ್ಲವೆನ್ನದೆ ಕೊಡುವುದು ನನ್ನ ಸ್ವಭಾವ. ನಾನು ಯಾರಿಗೂ ನಿರಾಸೆಯನ್ನು ಮಾಡುವುದಿಲ್ಲ. ಹೌದು ತಂದೆ, ನೀನು ಭಕ್ತ ಪರಾಧೀನ, ಪರಮ ಕರುಣಾಳು. ಭಕ್ತರು ಬೇಡಿದ್ದನ್ನ ಇಲ್ಲವೆನ್ನದೆ ಕೊಡುವ ದಯಾಮಯ ನೀನು. ಅದರಿಂದಲೇ ಬೇಕಾದ ವರವನ್ನ ಕೇಳಲು ನಿನ್ನನ್ನು ಕುರಿತು ಇಷ್ಟು ವರ್ಷ ತಪಸ್ಸು ಮಾಡಿದೆ. ಸರಿ, ಕೇಳು. ನಿನಗೇನು ವರ ಬೇಕು? ಖಂಡಿತ ನಾನು ಅದನ್ನು ಈಡೇರಿಸುತ್ತೇನೆ. ಗೌರಿಶಂಕರ, ನಾನು ನಿನ್ನಲ್ಲಿ ಕೇಳುವುದು ಒಂದೇ ಒಂದು ವರವನ್ನು. ಅದೇನೆಂದರೆ ಅದೇನೆಂದು ಹೇಳು ಅಸುರಾಗ್ರಣಿ. ಸಂಕೋಚವೇಕೆ? ಪರಮೇಶ್ವರ, ನಾನು ಯಾರ ತಲೆಯ ಮೇಲೆ ಕೈಯನ್ನು ಇಡುತ್ತೇನೆಯೋ ಅವರು ಯಾರಾದರೂ ಸರಿ, ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ಮಾನವ ಯಾರೇ ಆಗಲಿ, ನಾನು ಕೈ ಇಟ್ಟೊಡನೆ ಅವರು ಕ್ಷಣಾರ್ಧದಲ್ಲಿ ಭಸ್ಮವಾಗಿ ಹೋಗಬೇಕು. ನಾನು ಭಸ್ಮಾಸುರ. ನನ್ನ ಇನ್ನೊಂದು ಕೋರಿಕೆಯನ್ನು ನೀನು ಈಡೇರಿಸಬೇಕು. ಇನ್ನೊಂದು ಕೋರಿಕೆ? ಏನದು? ಇನ್ನೊಂದು ಕೋರಿಕೆ ಏನು ಗುರುಗಳೇ? ಆ ಭಸ್ಮಾಸುರ ಏನು ಕೇಳಬೇಕೆಂದು ಕೊಂಡಿರಬಹುದೆಂದು ನೀವು ಸುಲಭವಾಗಿ ಊಹೆ ಮಾಡಬಹುದು. ನನ್ನ ಇನ್ನೊಂದು ಕೋರಿಕೆ ಏನೆಂದರೆ, ನೀನು ನನಗೆ ಕೊಟ್ಟಿರುವ ವರವನ್ನು ದೇವಾ, ನೀನು ನನಗೆ ಕೊಟ್ಟಿರುವ ವರವನ್ನು ನಾನು ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಭಸ್ಮಾಸುರ, ನೀನೇನು ಹೇಳುತ್ತಿರುವೆ? ನನ್ನಿಂದ ಪಡೆದ ವರವನ್ನು ನನ್ನ ಮೇಲೆ ಪ್ರಯೋಗಿಸುತ್ತೀಯಾ? ಹೌದು ಶಂಕರ, ನೀನು ಕೊಟ್ಟಿರುವ ವರವನ್ನು ನಿನ್ನ ಮೇಲೆ ಪ್ರಯೋಗಿಸಿ ಅದರ ಫಲವನ್ನು ಕಾಣಬಯಸುತ್ತೇನೆ. ಬೇಡ ಭಸ್ಮಾಸುರ, ಅದೆಲ್ಲ ಆಗುವುದಿಲ್ಲ ಪರಮೇಶ್ವರ. ನಾನು ನನಗಿಷ್ಟ ಬಂದವರ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಬಹುದೆಂದು ನೀನು ವರ ಕೊಟ್ಟ ಮೇಲೆ ಮುಗಿಯಿತು. ನಾನು ನನ್ನ ಇಷ್ಟದಂತೆ ಈಗ ನಿನ್ನ ತಲೆಯ ಮೇಲೆ ಕೈ ಇಡಬಹುದು. ಎಲ್ಕ ರಾಕ್ಷಸ, ನಾನು ನಿನ್ನ ಕೈಗೆ ಸಿಕ್ಕರಲ್ಲವೇ ನೀನು ನನ್ನ ತಲೆಯ ಮೇಲೆ ಕೈ ಇಡುವುದು? ಇದೋ ಈಗಲೇ ನಾನು ಇಲ್ಲಿಂದ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡುವುದಿಲ್ಲ ಪರಮೇಶ್ವರ. ನೀನು ತ್ರಿಲೋಕಗಳಲ್ಲಿ ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡದೆ ಹಿಂಬಾಲಿಸಿಕೊಂಡು ಬರುತ್ತೇನೆ. ನನ್ನನ್ನು ಹಿಂಬಾಲಿಸಿ ಬರುತ್ತೀಯಾ? ಬಾ ಬಾ ದುಷ್ಟ, ಬಾ. ಮುಂದೆ ನಿನ್ನ ಗತಿ ಏನಾಗುವುದೆಂದು ತಿಳಿಯದ ಮೂಡ, ಬಾ. ಏ ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ಶಿಷ್ಯರೇ, ಹೀಗೆ ಆ ದುಷ್ಟ ಭಸ್ಮಾಸುರ ಪರಶಿವನನ್ನು ಬೆನ್ನತ್ತಿ ಹೊರಟೇ ಬಿಟ್ಟ. ಶಿವ ಆಕಾಶ ಪಾತಾಳ ಭೂಮಿ ಎಲ್ಲಿಗೆ ಹೋಗಲಿ ಭಸ್ಮಾಸುರ ಅವನನ್ನು ಹಿಂಬಾಲಿಸುತ್ತಲೇ ಸಾಗಿದ. ಆದರೆ ಪರಶಿವ ಅವನ ಕೈಗೆ ಸಿಗಲಿಲ್ಲ. ಭಸ್ಮಾಸುರ ಬಿಡಲಿಲ್ಲ. ಗುರುಗಳೇ, ಪರಶಿವ ಒಲಿದರೆ ಎಷ್ಟು ಸೌಮ್ಯವೋ, ಕರುಣಾಪೂರ್ಣನೋ, ಕೆರಳಿದರೆ ಪ್ರಳಯ ರುದ್ರನೆಂದು ಹೇಳುತ್ತಾರಲ್ಲ. ತನ್ನಿಂದ ಹೊರಪಡೆದು ತನಗೇ ಕೇಡು ಮಾಡಲು ಮುಂದಾದ ಆ ಅಸುರನನ್ನು ಶಿವ ಆಗಲೇ ಏಕೆ ಸುಟ್ಟು ಭಸ್ಮ ಮಾಡಲಿಲ್ಲ? ಶಿಷ್ಯರೇ, ಶಿವ ತನ್ನ ಪಾಲನೇತ್ರವನ್ನು ತೆರೆದಿದ್ದರೆ ಖಂಡಿತ ಆ ಅಸುರ ಅಲ್ಲೇ ಬೂದಿಯಾಗುತ್ತಿದ್ದ.
ಅಥವಾ ಆ ಅಸುರನ ಕಣ್ಣಿಗೆ ಕಾಣದಂತೆ ಶಿವ ಅದೃಶ್ಯನಾಗಬಹುದಿತ್ತು. ಆದರೆ ಆ ಅಸುರನ ದುಷ್ಟತನಕ್ಕೆ ತಾನೇ ಬಲಿಯಾಗಬೇಕಾಗಿತ್ತು. ಲೋಕಕ್ಕೆ ಅದೊಂದು ಪಾಠವಾಗಬೇಕಾಗಿತ್ತು. ಅಲ್ಲದೆ ಭಸ್ಮಾಸುರನ ವಿನಾಶಕ್ಕೆ ಶ್ರೀಹರಿಯೇ ಬರಬೇಕಾಗಿತ್ತು. ಅದರಂತೆ ಶ್ರೀಹರಿ ಶಿವನ ಮುಂದೆ ಕಾಣಿಸಿಕೊಂಡ. ಶಿವ, ನಿಲ್ಲು ಶಿವ, ನಿಲ್ಲು. ಪ್ರಿಯ ಶಂಕರ, ನಿಲ್ಲು. ಇನ್ನು ಆ ಭಸ್ಮಾಸುರನಿಂದ ತಪ್ಪಿಸಿಕೊಂಡು ಓಡಿ ಬಂದದ್ದು ಸಾಕು. ಇನ್ನು ಅವನಿಗೆ ಅಂತ್ಯಕಾಲ ಬಂದಿತೆಂದೇ ತಿಳಿ. ಲಕ್ಷ್ಮೀರಮಣ, ನಾರಾಯಣ, ಆ ದುಷ್ಟ ಅಸುರ ತಾನು ಪಡೆದ ವರದಿಂದ ಬೇರೆಯವರನ್ನು ನಾಶ ಮಾಡುವ ಮೊದಲು ತಾನೇ ನಾಶವಾಗುತ್ತಾನೆ ಎನ್ನುವುದು ನಿನ್ನಿಂದ ಲೋಕಕ್ಕೆ ತಿಳಿಯಲಿ. ತ್ರಿಮೂರ್ತಿಗಳಿಂದ ಬೇಕಾದ ವರವನ್ನು ಪಡೆದು ತ್ರಿಮೂರ್ತಿಗಳನ್ನೇ ಮೀರಿ ಲೋಕಕಂಟಕರಾಗುವುದು ಎಂದಿಗೂ ಸಾಧ್ಯವಿಲ್ಲವೆಂದು ಲೋಕವೇ ಅರಿತುಕೊಳ್ಳಲಿ. ಖಂಡಿತ ಲೋಕ ಅರಿತುಕೊಳ್ಳುತ್ತದೆ ಕೈಲಾಸಪತಿ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ನೀನೀಗ ಕಾಣದಂತೆ ಮರೆಯಾಗು. ನಾನು ಒಂದು ನಾಟಕವನ್ನು ಆರಂಭಿಸುತ್ತೇನೆ. ಅದರಿಂದಲೇ ಅವನಿಗೆ ಗತಿ ಕಾಣಿಸುತ್ತೇನೆ. ಹಾಗೆ ಆಗಲಿ ಶ್ರೀಹರಿ. ನಿಲ್ಲು ಶಂಕರ, ನಿಲ್ಲು. ಶಂಕರ, ಮಹಾದೇವ, ಎಲ್ಲಿ ಹೋದೆ? ಈ ಕಡೆ ಬಂದೆ ಎಂದು ನನಗೆ ಗೊತ್ತಿದೆ. ನೀನೆಲ್ಲಿ ಅಡಗಿರುವೆ? ನನ್ನೆದುರು ಬಾ. ನೀನು ಎಲ್ಲೇ ಅಡಗಿದ್ದರು ನಾನು ನಿನ್ನನ್ನು ಬಿಡುವುದಿಲ್ಲ. ಬಾ ಪರಮೇಶ್ವರ, ಬಾ. ನೀನು ನಿಜವಾದ ದೇವನೇ ಆಗಿದ್ದರೆ ಧೈರ್ಯವಾಗಿ ನನ್ನ ಮುಂದೆ ಬಾ ಶಂಕರ. ಶಿಷ್ಯರೇ, ಅಸುರ ಬುದ್ಧಿ ಮೊದಲೇ ತಾಮಸ ಪ್ರಧಾನವಾದದ್ದು. ಸುರಸುಂದರಿಯಂತ ಮೋಹಿನಿಯನ್ನು ಕಂಡ ಕೂಡಲೇ ಆ ಮೂರ್ಖ ರಾಕ್ಷಸ ತಾನು ಅಂದುಕೊಂಡ ಕಾರ್ಯವನ್ನೇ ಮರೆತು ಬಿಟ್ಟ. ಪರಮೇಶ್ವರನನ್ನೂ ಮರೆತು ಬಿಟ್ಟ. ಮಹಾವಿಷ್ಣುವಿನ ಮನಮೋಹಕ ಮೋಹಿನಿಯ ರೂಪಕ್ಕೆ ಸಂಪೂರ್ಣ ಮರುಳಾದ. ಜಗತ್ತಿನ ಬೇರೆ ಯಾವುದೂ ಕಾಣದಷ್ಟು ಅವನು ಅವಳ ಮೇಲೆ ಮೋಹಪರವಶನಾದ. ಗುರುದೇವ, ವಿಷ್ಣು ಮಹಾಮಹಿಮಾವಂತ ತನ್ನ ಅಪರಿಮಿತವಾದ ಶಕ್ತಿಯನ್ನು ಬಳಸಿ ಆ ರಾಕ್ಷಸನನ್ನು ನಾಶ ಮಾಡದೆ ಈ ಮೋಹಿನಿಯ ರೂಪ ತಾಳುವುದು ಏಕೆ ಬೇಕಾಗಿತ್ತು? ನಿಜ ಶಿಷ್ಯರೇ, ಹರಿಗಾಗಲಿ ಹರನಿಗಾಗಲಿ ಅದು ಕ್ಷಣ ಮಾತ್ರದ ಕೆಲಸ. ಆದರೆ ದುಷ್ಟತನದ ಫಲ ವಿನಾಶವೇ ಎಂದು ಲೋಕಕ್ಕೆ ತಿಳಿಸಲು ಅವರು ಈ ನಾಟಕವನ್ನು ಆಡುತ್ತಾರೆ. ದುಷ್ಟರನ್ನು ಗರ್ವದಿಂದ ಮೆರೆಯಲು ಅವಕಾಶ ಕೊಟ್ಟು ಅವರು ತಮ್ಮ ದುಷ್ಟತನ, ದರ್ಪ, ಅಹಂಕಾರಗಳಿಂದಲೇ ನಾಶವಾಗುವಂತೆ ಮಾಡುತ್ತಾರೆ. ತಮ್ಮ ಶಕ್ತಿ, ಯುಕ್ತಿ, ಅಟ್ಟಹಾಸಗಳಿಂದ ಲೋಕದಲ್ಲಿ ತಮಗೆ ಯಾರೂ ಸಮರಿಲ್ಲ ಎಂದು ಬೀಗಿದ ನೀಚರು ದೈವ ಶಕ್ತಿಯ ಮುಂದೆ ತೃಣಕ್ಕಿಂತ ಕಡೆಯಾಗಿ ಧ್ವಂಸವಾಗುತ್ತಾರೆ. ನಿಜ ಗುರುಗಳೇ, ತಾಮಸ ರಾಕ್ಷಸನಾದ ಭಸ್ಮಾಸುರ ತನ್ನ ಕೆಲಸವನ್ನು ಮರೆತು ಮೋಹಿನಿಗೆ ಮರಳಾದುದರಲ್ಲಿ ಆಶ್ಚರ್ಯವೇನಿದೆ? ಅವಿವೇಕಿಯಾದ ಭಸ್ಮಾಸುರ ಮೋಹಿನಿಯನ್ನು ಕಂಡು ಮೋಹ ಪರವಶಗೊಂಡು ಅವಳನ್ನು ಒಲಿಸಿಕೊಳ್ಳುವ ಭ್ರಮೆಯಿಂದ ಅವಳು ಹೇಳಿದಂತೆ ಕೇಳತೊಡಗಿದ.
ಸುರಸುಂದರಿ, ಲೋಕೋತ್ತರ ಸುಂದರಿ, ನನ್ನ ಚಿತ್ತಾಪಹಾರಿ. ಮನೋಹರಿ, ನೀನು ಯಾರು? ನಾನು ಯಾರಾದರೆ ನಿನಗೇನು? ಸುಂದರಿ, ನಾನು ಯಾರೆಂದು ತಿಳಿದಿರುವೆ. ನಾನು ಜಗದೇಕ ವೀರ, ಮಹಾಬಲವಂತ. ನೀನು ತ್ರಿಲೋಕ ಸುಂದರಿ. ನಿನ್ನಂತಹ ಸುಂದರಿಯನ್ನು ನನ್ನಂತಹ ಮಹಾಬಲವಂತನೇ ವರಿಸಬೇಕು. ಬಾ ಸುಂದರಿ, ನನ್ನ ವಶಳಾಗು. ನೀನು ಕೇಳಿದ್ದನ್ನು ಕೊಡುತ್ತೇನೆ. ಲೋಕವನ್ನೇ ಜಯಿಸಿ ನಿನ್ನ ಪಾದಗಳ ಮೇಲಿಡುತ್ತೇನೆ. ಆಹಾ, ರಸಿಕನೆಂದರೆ ನೀನೇ. ವೀರ, ನನಗೆ ನರ್ತಿಸುವುದೆಂದರೆ ಬಹಳ ಪ್ರಿಯ. ನನ್ನ ಪ್ರಿಯಕರನಾಗುವವನು ನನಗೆ ಸಮನಾಗಿ ನರ್ತಿಸಿ ಬಿಟ್ಟರೆ ಸಾಕು. ನಾನವನ ದಾಸಾನುದಾಸಿಯಾಗಿ ಬಿಡುತ್ತೇನೆ. ಇಷ್ಟೇನೆ? ನಾನು ನಿನಗೆ ಸರಿ ಸಮಾನನಾಗಿ ನರ್ತಿಸಬೇಕು. 64 ವಿದ್ಯೆಗಳಲ್ಲೂ ನಿಪುಣನಾದ ನನಗೆ ನರ್ತಿಸುವುದೆಂದರೆ ಇಷ್ಟವೇ? ಮಗುತ್ತೀಯ? ಹಾಗಾದರೆ ನರ್ತನವನ್ನು ಆರಂಭಿಸಲೇ? ಓಹೋ, ಆರಂಭಿಸಬಹುದು. ಶಿಷ್ಯರೇ, ಭಸ್ಮಾಸುರನ ಸಂಹಾರಕ್ಕಾಗಿ ಮೋಹಿನಿ ನರ್ತನವನ್ನು ಆರಂಭಿಸಿದಳು. ಭಸ್ಮಾಸುರ ಮೋಹಿನಿಯ ಮೇಲಿನ ಮೋಹದಿಂದ ಅವಳನ್ನು ಅನುಸರಿಸಿ ನರ್ತನ ಮಾಡತೊಡಗಿದ.